ದಾವಣಗೆರೆಯಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಭರ್ಜರಿ ಬೇಟೆ ಮಾಡಿದೆ. 3 ಅಧಿಕಾರಿಗಳಿಗೆ ಸಂಬಂಧಿಸಿದಂತಹ ಒಟ್ಟು 12 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಲೋಕಾಯುಕ್ತ ಎಸ್ಪಿ ಎಂಎಸ್ ಕೌಲಾಪುರೆ ಅವರ ನೇತೃತ್ವದಲ್ಲಿ ಈ ರೇಡನ್ನು ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಹುಬ್ಬಳ್ಳಿಯಲ್ಲಿ ಚೀಫ್ ಮೆಕ್ಯಾನಿಕ್ ಆಗಿದ್ದಂಥವರ ಮನೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸಿದ್ದೇಶ್ವರ್ ಹೆಬ್ಬಾಳ್ ಎನ್ನುವವರ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಅಲ್ಲಿ ಬರೋಬ್ಬರಿ 40 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ದಾವಣಗೆರೆ ನಗರದಲ್ಲಿರುವಂತಹ ಆಂಜನೇಯ ಬಡಾವಣೆಯ ಪ್ರದೇಶದಲ್ಲಿ ಈ ಮನೆ ಇರುವಂಥದ್ದು. ಹುಬ್ಬಳ್ಳಿ ಕಚೇರಿ ಸೇರಿದಂತೆ ಸಿದ್ದೇಶ್ವರ್ಗೆ ಸೇರಿದ 4 ಕಡೆಗಳಲ್ಲಿ ದಾಳಿ ನಡೆಸಲಾಗಿದ್ದು, ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿಗೂ ಕೂಡ ರೇಡ್ ಬಿಸಿ ತಟ್ಟಿರುವಂಥದ್ದು. ಕಾರ್ಯದರ್ಶಿ ಕೃಷ್ಣ ನಾಯಕ ಅವರಿಗೆ ಸಂಬಂಧಿಸಿದಂತೆ ಹಲವು ಕಡೆಗಳಲ್ಲಿ ದಾಳಿಯನ್ನು ಮಾಡಲಾಗಿದೆ. ಜೊತೆಗೆ ಬೆಳಗಾವಿಯ KRIDL ಅಧೀಕ್ಷಕ ಇಂಜಿನಿಯರ್ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿರುವಂಥದ್ದು. ಇನ್ನು ಸಿದ್ದೇಶ್ವರ್ ಹೆಬ್ಬಾಳ್ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳು, ಬೆಳ್ಳಿ ವಸ್ತುಗಳು, ಹಾಗೆ ನಗದು 40 ಲಕ್ಷ ರೂಪಾಯಿಯ ನಗದು ಅಲ್ಲಿ ಸಿಕ್ಕಿರುವಂಥದ್ದು ಎಲ್ಲವನ್ನ ಗಮನಿಸ್ತಾ ಇದ್ದೀರಾ ನೀವು. ದಾಖಲೆಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಇಷ್ಟು ಮೌಲ್ಯದ ಆಭರಣಗಳು, ಇಷ್ಟೊಂದು ಕ್ಯಾಶ್ ಎಲ್ಲಿಂದ ಬಂತು, ಹೇಗೆ ಬಂತು, ಇದನ್ನು ಸಂಪಾದಿಸಿದ್ದು ಹೇಗೆ ಅನ್ನೋದರ ಬಗ್ಗೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಅಗತ್ಯ ಬಿದ್ದಲ್ಲಿ ಇದೆಲ್ಲವನ್ನು, ಅಂದರೆ ಈಗ ಏನೇನು ಸಿಕ್ಕಿದೆ ಇದೆಲ್ಲವನ್ನು ಜಪ್ತಿ ಮಾಡಿ ಅದರ ಮಾಹಿತಿಯನ್ನು ಮಾಲಕರಿಗೆ ಕೊಟ್ಟು ಅವರಿಗೆ ಮತ್ತೊಂದು ನೋಟಿಸನ್ನು ಕೂಡ ಕೊಡ್ತಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಬಂದು ವಿಚಾರಣೆಗೆ ಹಾಜರಾಗಿ ಅಲ್ಲಿ ಸಂಪೂರ್ಣ ವಿವರಗಳನ್ನು ಸಲ್ಲಿಸಬೇಕು ನೀವು ಅಂಥೇಳಿ ಸಂಬಂಧಪಟ್ಟವರಿಗೆ ನೋಟಿಸನ್ನು ಕೂಡ ಕೊಡ್ತಾರೆ. ನಮ್ಮ ಪ್ರತಿನಿಧಿ ಮಹಾದೇವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹಾದೇವ್, ಚೀಫ್ ಮೆಕ್ಯಾನಿಕ್ರ ಮನೆಯಲ್ಲಿ ಇಷ್ಟೊಂದು ಮೊತ್ತದ ಕ್ಯಾಶ್ ಹಾಗೆ ಚಿನ್ನಾಭರಣ ಸಿಕ್ಕಿರುವಂಥದ್ದು, ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ಏನೆಲ್ಲ ಡೀಟೇಲ್ಸ್ ಎಕ್ಸ್ಟ್ರಾ ಸಿಗ್ತಾ ಇರುವಂಥದ್ದು ನಿಮಗೆ? ನವೀನ್, ಇವತ್ತು ದಾವಣಗೆರೆಯ ಮೂರು ಅಧಿಕಾರಿಗಳಿಗೆ ಲೋಕಾಯುಕ್ತ ತಂಡ ಒಂದು ಶಾಖನ ಕೊಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸಿದ್ದೇಶ್ವರ್ ಸಿದ್ದೇಶ್ವರ್ ಹೆಬ್ಬಾಳ್ ಅಂತ ಹೇಳಿ ಅವರು ಚೀಫ್ ಮೆಕ್ಯಾನಿಕಲ್ ಇಂಜಿನಿಯರ್ ಹುಬ್ಬಳ್ಳಿ ವಿಭಾಗ NW ಅಂದ್ರೆ ವಾಯುವ್ಯ ವಿಭಾಗದ ರಸ್ತೆ ಸಾರಿಗೆ ನಿಗಮದ ಚೀಫ್ ಮೆಕ್ಯಾನಿಕಲ್ ಅವರ ಬಳಿ ವ್ಯಾಪಕ ಮೊತ್ತದ ಹಣ ಮತ್ತು ಅಪಾರ ಚಿನ್ನಾಭರಣ ಕೂಡ ಪತ್ತೆಯಾಗಿರುವಂತದ್ದು. ಇದು ಯಾವ ರೀತಿಯಾಗಿ ಅಂತ ಇವ್ರ ಕಡೆ ಇಷ್ಟೊಂದು ಪ್ರಮಾಣದ ಹಣ ಮತ್ತು ಚಿನ್ನಾಭರಣ ಬಂತು ಅನ್ನೋದು ಕೂಡ ಲೋಕಾಯುಕ್ತರೇ ಕೂಡ ಶಾಕ್ ಆಗಿರುವಂತದ್ದು. ಯಾಕಂತಂದ್ರೆ ಅವರ ಹುದ್ದೆ ಅಂತ ಆ ರೀತಿಯಾದಂತ ಯಾವುದೇ ದೊಡ್ಡ ಮೊತ್ತದ ಹಣವನ್ನ ಬೇರೆ ಭ್ರಷ್ಟಾಚಾರವನ್ನ ಮಾಡಿ ತೆಗೆದುಕೊಳ್ಬೇಕಾಗಿರುವಂತ ಹಣ ಅನ್ನೋ ರೀತಿ ಕಾಣ್ತಾ ಇರಲಿಲ್ಲ. ಹೀಗಾಗಿ ಯಾವ ರೀತಿಯಾಗಿ ಅವರು ಭ್ರಷ್ಟಾಚಾರವನ್ನ ಮಾಡಿ ಹಣವನ್ನ ಪಡೆದಿದ್ದಾರೆ ಅಂತ ಅನ್ನೋದ್ ಬಗ್ಗೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಇವ್ರ ಬಗ್ಗೆ ಅಪಾರವಾದಂತ ಕೆಲವೊಂದಿಷ್ಟು ದೂರುಗಳು ಬಂದಿದ್ವು. ದಾವಣಗೆರೆ ಏನು ಬೇರೆ ಬೇರೆ ವಿಭಾಗದ ಅಧಿಕಾರಿಗಳೇ ಇದ್ರು. ಒಂದು KRDL ಆಗಿರ್ಬೋದು, ಮತ್ತೊಂದು ಸಿದ್ದೇಶ್ವರ್ ಅಂತ ಏನು ಇವರು ವಾಯುವ್ಯ ವಿಭಾಗದ ಚೀಫ್ ಮೆಕ್ಯಾನಿಕಲ್ ಆಗಿದ್ರು, ಮತ್ತು ಇನ್ನೊಬ್ಬ ಅಧಿಕಾರಿಗಳು 3 ಅಧಿಕಾರಿಗಳ ಮೇಲೆ ಇವತ್ತು 12 ಜನರ ತಂಡ ಕೌಲಾಂಪುರ SP ನೇತೃತ್ವದಲ್ಲಿ ಒಂದು 12 ಕಡೆ ಏಕಕಾಲದಲ್ಲಿ ದಾಳಿಯನ್ನ ಮಾಡಿ ಅವರ ಕಚೇರಿ, ಮನೆ ಎಲ್ಲ ಕಡೆ ಕೂಡ ಒಂದು ವ್ಯಾಪಕ ಪರಿಶೀಲನೆ ನಡೆಸಿದ್ರು. ಅನೇಕ ದೂರುಗಳು ಇವರ ಬಗ್ಗೆ ಬಂದಿದ್ರು. ಆದಾಯ ಮೀರಿ ಆಸ್ತಿಯನ್ನ ಗಳಿಕೆಯನ್ನ ಮಾಡಿದ್ದಾರೆ, ಅಪಾರ ಹಣವನ್ನ ಹೊಂದಿದ್ದಾರೆ ಮತ್ತು ಆಸ್ತಿ ಪಾಸ್ತಿಗಳನ್ನ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಅವರ ಮೇಲಿಂದ ಮೇಲೆ ದೂರು ಬಂದೆಲ್ಲ ದೂರುಗಳನ್ನ ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಹೀಗಾಗಿ ಏಕಕಾಲಕ್ಕೆ ಇವತ್ತು 12 ತಂಡಗಳನ್ನ ರಚಿಸಿ ಅವರು ಆಫೀಸ್, ಕಚೇರಿ ಮತ್ತು ಮನೆಗಳ ಮೇಲೆ ದಾಳಿಯನ್ನ ಮಾಡಿದಾಗ ಸಿದ್ದೇಶ್ವರ ಮನೆಯಲ್ಲಿ ಕೂಡ ವ್ಯಾಪಕ ಪ್ರಮಾಣದಲ್ಲಿ ಹಣ ಮತ್ತು ಈಗಾಗಲೇ ಚಿನ್ನಾಭರಣ ಪತ್ತೆಯಾಗಿರುವಂತದ್ದು. ಇದ್ರ ಬಗ್ಗೆ ಎಲ್ಲ ರೀತಿಯ ಪರಿಶೀಲನೆ ಮಾಡ್ಕೊಳ್ತಿದ್ರೆ ಅವರು ಯಾವ ರೀತಿಯಾಗಿ ಆದಾಯವನ್ನ ಇಷ್ಟು ಮಟ್ಟಿಗೆ ಗಳಿಸಿದ್ರು, ಹಣವ ಚಿನ್ನಾಭರಣ ಯಾವ ರೀತಿಯನ್ನ ತೆಗೆದುಕೊಂಡ್ರು ಎಲ್ಲದಕ್ಕೂ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಅವರ ಆದಾಯ ಬರ್ತಾ ಇರುವಂತದ್ದು ಅವರ ಸ್ಯಾಲರಿಯನ್ನ ಹೋಲಿಸಿದ್ರೆ ಅದು ದುಪ್ಪಟ್ಟಾಗಿರೋದ್ರಿಂದ, ಅದು 4 ಆಗಿರೋದ್ರಿಂದ, ಹೀಗಾಗಿ ಯಾವ ರೀತಿಯಾಗಿ ಹಣವನ್ನ ಮತ್ತು ಆ ಚಿನ್ನಾಭರಣವನ್ನ ಗಳಿಸಿದ್ರು ಅನ್ನೋದ್ ಬಗ್ಗೆ ಎಲ್ಲ ರೀತಿಯಂತ ಮಾಹಿತಿಯನ್ನ ಕೊಡಬೇಕು. ಇನ್ನು ಬೇರೆ ಬೇರೆ ಅಧಿಕಾರಿಗಳು ಕೂಡ ಅನೇಕ ಕಡತಗಳಾಗಿರ್ಬೋದು, ಮನೆ ಆಸ್ತಿ ಪಾಸ್ತಿಗಳನ್ನ ಈಗಾಗಲೇ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗ ಪ್ರಾಥಮಿಕ ಹಂತದಲ್ಲಿ ಸಿದ್ದೇಶ್ವರ ಮನೆಯಲ್ಲಿ ಈ ರೀತಿಯಾಗಿ ಹಣ ಮತ್ತು ವ್ಯಾಪಕ ಚಿನ್ನಾಭರಣ ಪತ್ತೆಯಾಗಿರುವಂತದ್ದು ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಚೇರಿ ಆಗಿರ್ಬೋದು, ಮನೆ ಆಗಿರ್ಬೋದು, ಇನ್ನು ಕೆಲವೊಂದಿಷ್ಟು ವಿಚಾರಗಳನ್ನ ಕಲೆ ಹಾಕುವಂತ ಕೆಲಸಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಮಹಾದೇವ್.